ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದಾರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವು ಒಂದು ರೆಸಿಡೆನ್ಷಿಯಲ್ ಸೈಟ್ಸ್ ಅಂತ ತೋರಿಸ್ತಾ ಇದ್ದೀನಿ. ವೇಕೆಂಟ್ ಸೈಟ್ಸ್ ಇರುತ್ತೆ. ಇದು ತುಂಬ ಹಳೆ ಲೇಔಟ್ ಇರುತ್ತೆ. ಇದು ಟೋಟಲ್ 3 ಎಕರ್ಸಲ್ಲಿ ಮಾಡಿರುವಂಥ ಲೇಔಟ್ ಇದು. ಇದರಲ್ಲಿ ಕೆಲವೊಂದು ಸೈಟ್ಸ್ ಮಾತ್ರ ರೀಸೇಲ್ಗೆ ಬಂದಿರುವಂಥದ್ದು ಇದು ಪ್ರಾಪರ್ಟಿ ಬಂದ್ಬಿಟ್ಟು DC ಕನ್ವರ್ಷನ್ ಆಗಿದೆ. ಎಲ್ಲ ಸೈಟ್ಗೂ ಇಂಡಿವಿಜುವಲಾಗಿ 11B ಖಾತಾ ಇರುವಂಥ ಪ್ರಾಪರ್ಟಿ ಇದು. ಎಲ್ಲ ಸೈಟ್ಗೂ ಇಂಡಿವಿಜುವಲ್ ಎಲೆಕ್ಟ್ರಾನಿಕ್ ಖಾತಾ ಇರುವಂಥ ಸೈಟ್ಸ್ ಎಲ್ಲನೂ. ಸೊ ಏರಿಯಾ ಎಲ್ಲ ನೋಡ್ಬೋದು ಯಾವ ಥರ ಡೆವಲಪ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಮನೆ ಕೂಡ ಕಟ್ಕೋಬೋದು ಆರಾಮಾಗಿ, ಮನೆ ಕಟ್ಕೊಂಡು ವಾಸ ಕೂಡ ಇರ್ಬೋದು. ತುಂಬ ಡೆವಲಪ್ ಆಗಿದೆ ರೆಸಿಡೆನ್ಷಿಯಲ್ಲಿ ಸರೌಂಡಿಂಗ್ ಎಲ್ಲನೂ. ಸೊ ನೋಡ್ಬೋದು ಎಲ್ಲ ಮನೆಗಳಾಗಿದೆ. ಪಕ್ಕದ ಲೇಔಟ್ ಎಲ್ಲನೂ ಅಷ್ಟೇ ನೋಡ್ಬೋದು. ಅಟ್ಯಾಚ್ ಲೇಔಟಲ್ಲೇ ತುಂಬ ಮನೆಗಳಾಗಿದೆ. ಎಲ್ಲ ಬಾಡಿಗೆಗೆಲ್ಲ ಕಟ್ಟಿದ್ದಾರೆ. ಸೊ ರೆಂಟಲ್ಲೂ ತುಂಬ ಡಿಮ್ಯಾಂಡ್ ಇರುವಂಥ ಲೊಕೇಶನ್ ಇದು. ಒಳ್ಳೆ ರೆಂಟಲ್ ಕೂಡ ಓಡುತ್ತೆ ಈ ಲೊಕೇಶನಲ್ಲಿ. ರೋಡ್ಸ್ ಎಲ್ಲ ಎಲ್ಲನೂ 30 ಫೀಟ್ ರೋಡ್ಸ್ ಮಾಡಿರುವಂಥದ್ದು. ಲೇಔಟ್ಗೆ ಎಲೆಕ್ಟ್ರಿಸಿಟಿ ಕೂಡ ಇದೆ. ನೋಡ್ಬೋದು ಎಲೆಕ್ಟ್ರಿಸಿಟಿ ಇದೆ. ಈ ಲೇಔಟಲ್ಲಿ ಕೂಡ 2 ಮನೆ ಇದೆ. 2 ಫ್ಯಾಮಿಲಿ ವಾಸ ಮಾಡ್ತಿದ್ದಾರೆ ಆಲ್ರೆಡಿ. ಸೊ ಎಲೆಕ್ಟ್ರಿಸಿಟಿ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ಆಲ್ರೆಡಿ ಪರ್ಮನೆಂಟ್ ಇದೆ ಎಲೆಕ್ಟ್ರಿಸಿಟಿ ಕೂಡ. ಮತ್ತು ಲೇಔಟ್ಗೆ ಒಂದು ಬೋರ್ವೆಲ್ ಕೂಡ ಇದೆ. ಸೊ ಇದು ಅಪ್ರೋಚ್ ರೋಡ್ ಇದೆ ಈ ಲೇಔಟ್ಗೆ ಬರುವಂಥ ರೋಡ್ ಇದು. ಅಲ್ಲೇನು ಡೈರೆಕ್ಟಾಗಿ ಒಂದು ಟವರ್ ಕಾಣಿಸಿದೆಯಲ್ಲ, ಅದು ದೊಡ್ಡಬಳ್ಳಾಪುರ ಮೇನ್ ರೋಡ್ ಇದು. ವಾಕೇಬಲ್ ಆದರೆ ಜಸ್ಟ್ ತುಂಬ ಹತ್ರ ಆಗುತ್ತೆ ಇದು ರೋಡ್ಗೆ. ಬಟ್ ವೆಹಿಕಲಲ್ಲಿ ಬರಬೇಕಾದ್ರೆ ಆಲ್ಮೋಸ್ಟ್ 1 ಕಿಲೋಮೀಟರ್ ಆಗುತ್ತೆ ಈ ಲೇಔಟ್ಗೆ ದೊಡ್ಡಬಳ್ಳಾಪುರ ಮೇನ್ ರೋಡಿಂದ. ಇದೆ ನೋಡಿ ಅಪ್ರೋಚ್ ರೋಡ್ ಬಂದ್ಬಿಟ್ಟು. ಸರೌಂಡಿಂಗ್ ಎಲ್ಲ ನೋಡ್ಬೋದು ಯಾವ ಥರ ಡೆವಲಪ್ ಆಗಿದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ಡೆವಲಪ್ ಆಗಿದೆ ರೆಸಿಡೆನ್ಷಿಯಲ್ಲಿ ನೋಡ್ಬೋದು. ಸೊ ಇದು ಗೇಟ್, ಇದು ಎಂಟ್ರೆನ್ಸ್. ಇದು ರೋಡ್ಸ್ ಎಲ್ಲ ಎಲ್ಲ 30 ಫೀಟ್ ರೋಡ್ಸ್ ಎಲ್ಲನೂ ಇರುವಂಥದ್ದು. ಡ್ರೈನೇಜು UGD ಎಲ್ಲ ಏನು ಮೇಂಟೆನೆನ್ಸ್ ಅಲ್ಲಿಲ್ಲ. ಜಸ್ಟ್ ಎಲೆಕ್ಟ್ರಿಸಿಟಿ ಇದೆ. ರೋಡ್ಸ್ ಎಲ್ಲ ನೋಡ್ಬೋದು, ಎಲ್ಲ ಮಡ್ ರೋಡ್ಸ್ ಇದೆ. ಮೆಟ್ಲಿಂಗ್ ಹಾಕ್ಸಿದ್ದಾರೆ ಅಷ್ಟೇ. ಟಾರ್ ರೋಡ್ ಎಲ್ಲ ಏನೂ ಹಾಕ್ಸಿಲ್ಲ. ಬಟ್ ಸೈಡ್ಗೆಲ್ಲನೂ ನೀಟಾಗಿ ಮಾರ್ಕೇಷನ್ ಇದೆ. ನೀಟಾಗಿ ಮಾರ್ಕೇಷನ್ ಎಲ್ಲ ಮಾಡಿದ್ದಾರೆ. ಸೊ ಈ ಕಡೆ ಬ್ಯಾಕ್ ಸೈಡ್ ಕೂಡ ನೋಡ್ಬೋದು ಯಾವ ಥರ ಡೆವಲಪ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲನೂ ಹೊಸ ಲೇಔಟ್, ಎಲ್ಲನೂ ಹೊಸದಾಗಿ ಆಗಿರುವಂಥ ಲೇಔಟ್ಸ್ ಎಲ್ಲನೂ. ಸೊ ಇದರಲ್ಲಿ ಡೈಮೆನ್ಷನ್ ಬಂದ್ಬಿಟ್ಟು ಎಲ್ಲನೂ 40-60 ಮತ್ತು 20-60 ಇರೋವಂಥ ಪ್ರಾಪರ್ಟಿ ಇರೋದೆಲ್ಲನೂ ಸೇಲ್ಗೆ ಇವಾಗಿದು. ಈಸ್ಟ್ ಮತ್ತು ವೆಸ್ಟ್ 2 ಸಿಗುತ್ತೆ. ಎಲ್ಲನೂ 40-60 ಇರುವಂಥದ್ದು ಇದು. ಕ್ಲಿಯರ್ ಟೈಟ್ಸ್ ಇರುತ್ತೆ. ಸೊ ಎಲ್ಲ ಮೇಜರ್ ಬ್ಯಾಂಕ್ಸಲ್ಲೂ ನಿಮ್ಗೆ ಲೋನ್ ಸಿಗುತ್ತೆ. ಅಪ್ ಟು 70-80% ಲೋನ್ ಕೂಡ ಸಿಗುತ್ತೆ ಇದರಲ್ಲಿ. ಸೊ ಯಾಕಂದರೆ ಇಂಡಿವಿಜುವಲ್ ಖಾತೆ ಇರೋದ್ರಿಂದ ಸೊ ಲೋನ್ ಕೂಡ ಸಿಗುತ್ತೆ. ಕನ್ವರ್ಷನ್ ಆಗಿದೆ ಪ್ರಾಪರ್ಟಿ ಇದು. ಪ್ರೈಸ್ ಬಂದ್ಬಿಟ್ಟು 3,700 ರೂಪೀಸ್ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಲೊಕೇಶನ್ ಬಂದ್ಬಿಟ್ಟು ಇದು ಸುರ್ಜನ್ಪುರ ಗೇಟ್. ಇದು ನಿಯರ್ ರಾಜನಕುಂಟೆ ಹತ್ರ ಬರುತ್ತೆ. ಇದು ದೊಡ್ಡಬಳ್ಳಾಪುರ ಮೇನ್ ರೋಡ್ಗೆ 1 ಕಿಲೋಮೀಟರ್ ಆಗುತ್ತೆ. ಯಲಹಂಕ ನ್ಯೂಟನ್ಗೆ ಜಸ್ಟ್ ಒಂದು 8 to 10 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಇದು. ಸೊ ಆ ಥರ ಒಳ್ಳೆ ಲೊಕೇಶನಲ್ಲಿರುವಂಥ ಪ್ರಾಪರ್ಟಿ ಇದು. ಸೊ ಇನ್ವೆಸ್ಟ್ಮೆಂಟ್ಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮನೆ ಕಟ್ಕೊಳ್ಳೋಕ್ಕೂ ಒಳ್ಳೆ ಜಾಗ ಇರುತ್ತೆ ಇದು. ಇದು ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲನೂ ನಿಮಗೆಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ. ಲೊಕೇಶನ್ನು ಡೀಟೇಲ್ಸ್ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಲೇಔಟ್ಗೆ ಬೋರ್ವೆಲ್ ಕೂಡ ಇದೆ. ಅದರಲ್ಲಿ ಬೋರ್ವೆಲ್ ಕೂಡ ಹಾಕ್ಸಿದ್ದಾರೆ. 2 ಮನೆಯವ್ರೂ ಯೂಸ್ ಮಾಡ್ಕೊತಾ ಇದ್ದಾರೆ. ಸೊ ಬೇಕಾದರೆ ಇನ್ನೂ ಕಟ್ಕೊಳ್ಳೋರ್ಗು ಅನುಕೂಲ ಆಗುತ್ತೆ ಇದರಲ್ಲಿ.